ಇದು ನೋಡೋಕೆ ಮಾಂತ್ರಿಕ ಪುಸ್ತಕ ತರ ಇದೆ. ಒಂದು ಸುಂದರ ಕಾಡು. ಒಂದು ದಿವಸ ಬೆಳಗ್ಗೆ, ಹಾಯ್ ಬನ್ನಿ. ಹಾಯ್ ದಾರಾ. ತುಂಬಾ ಹಸಿವಾಗ್ತಿದೆ. ಕಾಡಿನ ಒಳಗೆ ಹೋಗಿ ಏನಾದ್ರೂ ತಿನ್ನಕ್ ಸಿಗುತ್ತಾ ಅಂತ ನೋಡೋಣ. ಹಾಗಾದ್ರೆ ನಮಗೆ ಯಾನೆ ಬಂಡೆ ಕಡೆ ಹೋಗಿ ನೋಡೋಣ. ಸರಿ, ಬಾ ಹೋಗೋಣ. ಹಾಗೆ ಅವರು ಆ ಪ್ರಯಾಣವನ್ನು ಶುರು ಮಾಡಿದರು. 12 seconds later. ಈ ಕಾಡಿನ ಬೇರೆ ಕಡೆ ಎಲ್ಲ ಬಿಸಿಲಲ್ಲಿ ಒಣದೋಗ್ಬಿಟ್ಟಿದ್ದೆ. ಹೌದು, ಬಿಸಿಲು ಕಾಲದಲ್ಲಿ ನನಗೂ ಹುಲ್ಲು ಸಿಗುವುದೇ ಕಷ್ಟ. ಇವತ್ತಾದ್ರೂ ಸ್ವಲ್ಪ ಕಾಡಿನ ಜೇನು ಸಿಕ್ಕಿದ್ರೆ ಮಜಾನೆ. ಕಾಡಿನ ಜೇನು ನೋಡಿ ತುಂಬಾ ದಿವಸ ಆಯ್ತು. ಹಾಗೆ ಅವರು ಮಾತಾಡಿಕೊಂಡು ಮುಂದೆ ಹೋಗ್ತಾ ಇದ್ದಾಗ ಅಲ್ಲಿ ಚಿಕ್ಕು ಪಕ್ಷಿ ಬಂದ್ಲು. ಇದು ಯಾರು? ಚಿಕ್ಕು ಪಕ್ಷಿನಾ? ನಿನ್ನ ನೋಡಿ ತುಂಬಾ ದಿವಸ ಆಯ್ತಲ್ಲ, ಎಲ್ಲಿದ್ಯೋ? ಕಾಡು ತುಂಬಾ ಒಣದೋಗಿದೆಯಲ್ಲ, ಅದಕ್ಕೆ ನಾನು ಈಗ ಆ ನದಿ ಪಕ್ಕದಲ್ಲಿದ್ದೀನಿ. ನದಿಯಲ್ಲೂ ನೀರು ಕಮ್ಮಿನೇ ಇದ್ರೇನು ಅವಾಗ ಮೀನ್ ಸಿಗುತ್ತೆ. ಹೌದಾ, ಸೂಪರ್. ಹಾಗೆ ಅವರು ಮುಂದೆ ಹೋಗ್ತಾ ಇದ್ದಾರೆ. ಅಲ್ಲ, ಯಾಕೆ ಈ ಬಂಡೆಯನ್ನು ಯಾನೆ ಬಂಡೆ ಅಂತ ಕರೀತಿರೋದು ಗೊತ್ತಾ? ಗೊತ್ತು. ಅದು ಬಂದು, ನಾನು ಹೇಳ್ತೀನಿ, ಯಾವುದೋ ಕಾಲದಲ್ಲಿ ಆ ಬಂಡೆ ಉರುಳು ಹೋಗ್ತಾ ಇದ್ದಾಗ ಒಂದು ಯಾನೆ ಬಂದು ಆ ಬಂಡೆಯನ್ನು ನಿಲ್ಲಿಸಿತ್ತು. ಆದ್ರಿಂದ ಇದಕ್ಕೆ ಯಾನೆ ಬಂಡೆ ಅಂತ ಹೆಸರು ಬಂತು. ಸುಮ್ನೆ ಕದೆ ಹೊಡಿಬೇಡ ಬನ್ನಿ. ಇದಕ್ಕೆ ಯಾನೆ ಬಂಡೆ ಅಂತ ಹೆಸರಿದ್ರೇನು ಇದು ಒಂದು ಪರ್ವತ, ಎಲ್ಲಿಗೂ ಉರುಳೋದಿಲ್ಲ. ಇದಕ್ಕೆ ಯಾನೆದು ಆಕಾರ ಇದೆಯಲ್ಲ, ಅದಕ್ಕೆ ಮಾನವರು ಇಟ್ಟಿದ್ದು ಹೆಸರು ಯಾನೆ ಬಂಡೆ ಅಂತ. ಓ ಹಾಗೇನಾ? ಸರಿ. ಅಲ್ಲ, ನಮ್ ಬನ್ನಿ ಸೂಪರ್ ಅಲ್ಲ, ಎಷ್ಟು ಬೇಗ ಒಂದು ಕತೆ ಮಾಡಿಬಿಟ್ಟ. ಕಾಡಿನ ರಾಜ ಆಗೋದಕ್ಕೂ ಚಾನ್ಸ್ ಸಿಕ್ಕಿಲ್ಲ. ಅಟ್ಲೀಸ್ಟ್ ಒಂದು ಸಿನಿಮಾ ಡೈರೆಕ್ಟರ್ ಆಗ್ತೀನಿ, ಏನಂತೀರಾ? ಸಿಗುತ್ತೆ. ಮುಂದೆ ಸೀತಾ ಹೋಗು. ಕಾಡಿನ ರಾಜ ಗುಗೆ ಇದೆ. ಅವರು ಪ್ರತಿದಿನ ಒಬ್ರೊಬ್ರಿಗೆ ಚಾನ್ಸ್ ಕೊಡುತ್ತಾರಂತೆ. ಬೇಡಪ್ಪ, ಆ ಥರ ಚಾನ್ಸ್ ಎಲ್ಲ ನಮಗೆ ಬೇಡ. ಬನ್ನಿ, ಆನೆ ಬಂಡೆ ಹತ್ರ ಹೋಗೋಣ. 12 seconds later. 20 minutes later. ಇದೇನೆ ಆ ದಾರಿ. ಆದರೆ ನಾನು ಇವತ್ತುವರೆಗೂ ಅಲ್ಲಿ ಹೋಗಿ ನೋಡಿಲ್ಲಪ್ಪ. ನಮ್ಗೆ ಹೋಗೋಣ ಚಿಕ್ಕು ಪಕ್ಷಿ. ಅಲ್ಲ ಬನ್ನಿ, ಯಾಕೆ ಇಷ್ಟೊಂದು ಸ್ಲೋ ಮೋಷನ್? ಸ್ವಲ್ಪ ಬೇಗ ಬಾ. ನನಗೆ ವಯಸ್ಸಾಯ್ತಲ್ವಾ, ನೀವು ಮುಂದೆ ಹೋಗಿ, ನಾನು ಬರ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ತಾತ, ಮೆತ್ತಿಗೆ ಬನ್ನಿ. 1 hour later. ಸೂಪರ್ ಆಗಿದೆಯಲ್ಲ? ಹೌದು, ಸಖತ್ತಾಗಿದೆ. ನಾವಿಲ್ಲಿ ಬರೋದಕ್ಕೆ ಲೇಟ್ ಆಯ್ತಲ್ವಾ? ಇಲ್ಲಿ ಫುಲ್ಲು ಹಣ್ಣುಗಳಿದೆ. ಹೌದು ಬನ್ನಿ. ನಾವು ಈ ಜಾಗ ಬಗ್ಗೆ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ನಮಗೆ ಅವಾಗ ಬಂದು ಹಣ್ಣು ತಿಂದ್ಕೊಂಡು ಹೋಗೋಣ. ಹಂಗೆ ಮಾಡಬಾರ್ದು, ಸ್ವಾರ್ಥ ಬುದ್ಧಿ ಒಳ್ಳೇದಲ್ಲ. ಹೌದು. Later that same evening. ಹಾಗೆ ಅವರು ಮುಂದೆ ಹೋಗ್ತಾ ಇದ್ದಾಗ ಒಂದು ಮರ ಕೆಳಗೆ ಬನ್ನಿ ಒಂದು ಪುಸ್ತಕ ನೋಡ್ತಿದ್ದಾನೆ. 12 seconds later. ಇದು ಒಂದು ಪುಸ್ತಕ ಅಲ್ವಾ? ನೀವಿಬ್ಬರನ್ನು ಇಲ್ಲಿಗೆ ಬನ್ನಿ. ಇದು ನೋಡೋಕೆ ಮಾಂತ್ರಿಕ ಪುಸ್ತಕ ತರ ಇದೆ. ಸರಿ, ನಮ್ಗೆ ಇದು ತೆಗೆದು ನೋಡೋಣ. ಹಾಗೆ ಅವರು ಆ ಪುಸ್ತಕವನ್ನು ತೆಗೆದು ನೋಡ್ತಿದ್ದಾರೆ. ಇಲ್ಲಿ ಏನಾಯ್ತು ಅಂತ ತಿಳಿಯೋದಕ್ಕೆ ವಿಡಿಯೋಸ್ ಖಂಡಿತಾಗಿ ನೋಡ್ರಿ.
ಇದು ನೋಡಕ್ಕೆ ಮಾಂತ್ರಿಕ ಪುಸ್ತಕ ತರ ಇದೆ. ಸರಿ, ನಮ್ಗೆ ಇದು ತೆಗೆದು ನೋಡೋಣ. ಹಾಗೆ ಅವರು ಆ ಪುಸ್ತಕವನ್ನು ತೆಗೆದು ನೋಡ್ತಿದ್ದಾರೆ. ಪುಸ್ತಕದ ಪದಗಳು ತಿರುಗುತ್ತಿದ್ದಾಗ ನಮ್ಮ ಮುಂದೆ ತೆರೆಯಲ್ಪಟ್ಟದು ಒಂದು ಅದ್ಭುತಗಳ ಲೋಕ. ಭಯಂಕರ ಮತ್ತು ಸುಂದರವಾದ ಆ ವಿಭಿನ್ನ ಜಗತ್ತನ್ನು ಇವಾಗ ಜಾರಾ, ಬನ್ನಿ ಮತ್ತು ಚಿಕ್ಕು ಪಕ್ಷಿ ತೆರೆಯಲು ಹೋಗ್ತಿದ್ದಾರೆ. ಇದು ಒಂದು ಮಾಂತ್ರಿಕ ಲೋಕ. ಎಲ್ಲರಿಗೂ ಸ್ವಾಗತ. ಸೂಪರ್ ಆಗಿದೆ. ಹೌದು, ಆದ್ರೆ ನನಗೆ ಏನೂ ಅರ್ಥ ಆಗ್ತಿಲ್ಲ. ಹೌದು, ಮಾಯಾಜಾಲ ಲೋಕ ತುಂಬಾ ವಿಚಿತ್ರವಾಗಿದೆ. ಇಲ್ಲಿ ಏನ್ ನಡೀತಾ ಇದೆ? ಹಾಗೆ ಹೆಂಗ್ ಹೋಗೋದು, ಎಲ್ಲಿಗೆ ಹೋಗೋದು ಅಂತ ತಿಳಿಯದೆ ಅವರು ಮುಂದೆ ಹೋಗ್ತಿದ್ದಾರೆ. ಮುಂದೆ ಕಾಣುತ್ತಿರೋ ಒಂದೊಂದು ದೃಶ್ಯಗಳು ವಿಸ್ಮಯವಾಗಿದೆ. ಅಲ್ಲಿ ನೋಡು, ನೀರು ತುಂಬಾ ಚೆನ್ನಾಗಿದೆ. 12 seconds ಇದು later. ಒಂದು ಮಾಂತ್ರಿಕ ನೀರು. ಹೌದು, ಚೆನ್ನಾಗಿದೆ. ನನಗೆ ನೀರು ಬೇಕಿತ್ತು, ನಾನು ಕುಡಿತೀನಿ. ಹಾಗೆ ಚಿಕ್ಕು ಪಕ್ಷಿ ಆ ನೀರು ಕುಡಿದಳು. ಕುಡಿದ್ಮೇಲೆ ಹಾರುವ ಸಾಮರ್ಥ್ಯವನ್ನು ಕಳೆದುಕೊಂಡಿದಳು. ಅಯ್ಯಯ್ಯೋ, ನನಗೆ ಹಾರಕ್ಕಾಗ್ತಿಲ್ವೇ? ಏನ್ ಹೇಳ್ತಿದ್ಯಾ? ಹಾರಕ್ಕಾಗ್ತಿಲ್ವಾ? ಅಲ್ಲ, ಇದು ನೋಡು, ಈ ಪ್ರಾಣಿಗಳಿಗೆ ಚಲನ ಇಲ್ವೇ? ಪ್ರತಿಮೆ ತರ ಇದೆಯಲ್ಲ. ಹೌದು, ಇಲ್ಲಿ ಚಲನಾನೇ ಇಲ್ಲ. ಚಿಕ್ಕು ಪಕ್ಷಿಗೆ ಹಾರಕ್ಕಾಗ್ತಿಲ್ವೇ? ಏನ್ ನಡೀತಾ ಇದೆ ಇಲ್ಲಿ? 12 seconds later. ಹಾಗೆ ಅವರು ಮುಂದೆ ಹೋಗ್ತಾ ಇದ್ದಾರೆ. ಇದು ಯಾಕೆ ಈ ದಾರಿಯಲ್ಲಿ ತುಂಬಾ ದೀಪಗಳನ್ನು ಇಟ್ಟಿರೋದು? ಹಗಲು ರಾತ್ರಿ ತರ ಇದೆಯಲ್ಲ. ಹಾಗೆ ಈ ಮಾಂತ್ರಿಕ ಜಗತ್ತಲ್ಲಿ ಅವರು ಮುಂದೆ ನಡೀತಾ ಇದ್ದಾಗ ಒಂದು ಜೇನೆಗೂಡನ್ನು ನೋಡಿದರು. 20 minutes later. ಎಲ್ರು ಅಲ್ಲಿ ನೋಡಿ. ಒಳ್ಳೆ ಜೇನೆಗೂಡು. ಸ್ವಲ್ಪ ಮುಂಚೆ ಅಲ್ವಾ ನೀನು ಜೇನೆಗೂಡು ನೋಡಿ ತುಂಬಾ ದಿವಸ ಆಯ್ತಂತ ಹೇಳಿದ್ದು? ಹೌದು, ಜೇನು ನೋಡಿ ತುಂಬಾ ಕಾಲ ಆಯ್ತು. ಹಾಗೆ ಬನ್ನಿ ಆ ಜೇನೆಗೂಡ ಹತ್ರ ಹೋಗ್ತಿದ್ದಾನೆ. ಬೇಡ. ಏನೋ ಒಂದು ಶಬ್ದ ಕೇಳಿದಂಗೆ ಇತ್ತಲ್ಲ. ನನಗೂ ಅನಿಸ್ತು. ಈ ಲೋಕ ನಮಗೆ ಹೊಸದಲ್ವಾ, ಅದಕ್ಕೆ ಅನಿಸಿರಬಹುದು. ಹಾಗೆ ಬಣ್ಣಿಯ ಜೇನು ಪೂರ್ತಿಯಾಗಿ ಕುಡಿದ ಮೇಲೆ ಬನ್ನಿ ರೂಪದಲ್ಲಿ ಚಿಕ್ಕವನಾಗ್ಬಿಟ್ಟ. ಅಲ್ಲ, ನಮ್ ಬನ್ನಿ ಎಲ್ಲಿ? ಹೌದು, ಬನ್ನಿ ಎಲ್ಲಿ? ಬಾಸಾರ, ನಮ್ಗೆ ಹುಡುಕೋಣ. ಹಾಗೆ ರೂಪದಲ್ಲಿ ಚಿಕ್ಕವನಾಗಿರೋ ಬನ್ನಿ ಅವರದು ಹಿಂದೆನೆ ಇದ್ರೇನು ಅದು ತಿಳಿಯದೆ ಅವರು ಬನ್ನಿಯನ್ನು ಹುಡುಕೋದಕ್ಕೆ ಶುರು ಮಾಡಿದರು. ನೀವೆಲ್ರೂ ಸ್ವಲ್ಪ ತಿರುಗಿ ಕೆಳಕ್ ನೋಡಿ, ಇಲ್ಲೇ ಇದ್ದೀನಿ. ಅಯ್ಯೋ, ನಮ್ ಬನ್ನಿನ ಇದು? ಏನಾಯ್ತು ದೇವ್ರೇ? ಏನಿದು? ಹೆಂಗೆ ಇದು ಬನ್ನಿ? ಆ ಜೇನು ಕುಡ್ದಿದ್ಮೇಲೆ ನಾನು ಹೆಂಗೋ ಚಿಕ್ಕದಾಗ್ಬಿಟ್ಟೆ. ನಾವು ಈಗ ಏನ್ ಮಾಡೋದು? ಆಗ್ಲೇ ಅಲ್ಲಿ ಯಾರು ಬೇಡ ಅಂತ ಹೇಳಿದಂಗಿದ್ಮೇಲೆ ನಾವು ಜೇನು ತಗೋಬಾರ್ದಿತ್ತು. ಹೌದು ಹೌದು, ಇದು ಒಂದು ಮಾಂತ್ರಿಕ ಲೋಕ. ನಾವು ಕೇಳಿದ್ದು ಒಂದು ಅಶರೀರಿ. ಇವಾಗ ಏನ್ ಮಾಡೋದು? ಏನಾದರೂ ಪರಿಹಾರ ಖಂಡಿತಾಗಿ ಇರಬಹುದು, ಕಂಡಿಡಿಯೋಣ.